ಇಂದು ಬೋಧನೆ ಮತ್ತು ಪ್ರಾರಂಭ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ. ಆರಂಭ ಎಷ್ಟು ಮುಖ್ಯ ಮತ್ತು ಅಮೂಲ್ಯ. ಪ್ರಕಟಣೆ ಅಧ್ಯಾಯ 22 ವಚನ 13ರಲ್ಲಿ ಹೀಗೆ ಬರೆಯಲಾಗಿದೆ, ನಾನು ಆದಿಯೂ ಅಂತವೂ. ಇನ್ನೇನು ಹೇಳಲಾಗಿದೆ? ಮೊದಲನೆಯವನು ಕಡೆಯವನು. ಅದರ ನಂತರ ಏನಾಗುತ್ತದೆ? ಪ್ರಾರಂಭವೂ ಸಮಾಪ್ತಿಯೂ. ಈ ಪ್ರಾರಂಭವು ನಿಜವಾಗಿಯೂ ಮುಖ್ಯವಾಗಿದೆಯೆಂದು ನಾವು ನೋಡಬಹುದು. ದಿನದ ಆರಂಭವನ್ನು ಬೆಳಿಗ್ಗೆ, ವರ್ಷದ ಆರಂಭವನ್ನು ಜನವರಿ ಮತ್ತು ತಿಂಗಳ ಆರಂಭವನ್ನು ಪ್ರತಿ ತಿಂಗಳ ಮೊದಲ ದಿನವೆಂದು ನಾವು ಹೇಳಬಹುದು. ಹಾಗಾದರೆ ಲೋಕದ ಜನರಿಗೆ ಸುವಾರ್ತೆಯನ್ನು ಬೋಧಿಸುವ ಪ್ರಾರಂಭವು ಹೇಗೆ ನಡೆಯುತ್ತದೆ? ಒಂದು ಸಂಖ್ಯೆಗಳ ಆರಂಭವಲ್ಲವೇ? ಆರಂಭವು ಒಂದು ಆಗಿದ್ದರೂ ಕೊನೆಯಲ್ಲಿ ನಮ್ಮನ್ನು ಸಮೃದ್ಧರನ್ನಾಗಿ ಮಾಡುವುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಇದು ನಮ್ಮ ಸುವಾರ್ತೆಯ ಸ್ವಭಾವವಾಗಿದೆ. ಇದರ ಕುರಿತು ದೇವರ ವಾಕ್ಯವನ್ನು ನೋಡೋಣ. ಯೋಬನ ಪುಸ್ತಕ ಅಧ್ಯಾಯ 8 ತೆಗೆಯೋಣ. ಯೋಬನು ಅಧ್ಯಾಯ 8 ವಚನ 5ರಲ್ಲಿ ಹೀಗೆಂದು ಬರೆಯಲಾಗಿದೆ, ನೀನು ಶುದ್ಧನೂ ಯಥಾರ್ಥನೂ ಆಗಿ ಕುತೂಹಲದಿಂದ ಆತನ ಪ್ರಸನ್ನತೆಯನ್ನು ಬಯಸಿ ಸರ್ವಶಕ್ತನಿಗೆ ನಿನ್ನ ವಿಜ್ಞಾಪನೆಯನ್ನು ಮಾಡಿಕೊಂಡರೆ ಆತನು ನಿಶ್ಚಯವಾಗಿ ನಿನಗೋಸ್ಕರ ಎಚ್ಚೆತ್ತು ನಿನ್ನ ನಿತ್ಯ ನಿವಾಸವನ್ನು ಸಮೃದ್ಧಿಗೊಳಿಸುವನು. ನಿನ್ನ ಮೊದಲನೆಯ ಸ್ಥಿತಿಯು ಹೇಗಿರುತ್ತದೆ? ಅಲ್ಪವಾಗಿದ್ದರೂ ನಮ್ಮ ಭವಿಷ್ಯವು ಏನಾಗುವುದು? ನಿನ್ನ ಕಡೆಯ ಸ್ಥಿತಿಯು ಬಹಳ ವೃದ್ಧಿ ಹೊಂದುವುದು. ಇದನ್ನು ನಮ್ಮ ಸುವಾರ್ತೆಯ ಸ್ವಭಾವವೆಂದು ಪರಿಗಣಿಸಬಹುದು. ಪ್ರಾರಂಭವು ಯಾವಾಗಲೂ ಅಲ್ಪವಾಗಿರುತ್ತದೆ. ಯಾವುದೇ ಕೆಲಸವಾದರೂ ಅದು 1ರಿಂದ ಪ್ರಾರಂಭವಾಗಿ ಶೀಘ್ರದಲ್ಲೇ 2, 3, 5, 8 ಹೀಗೆ ಹೆಚ್ಚುತ್ತದೆ. ಈ ರೀತಿಯಾಗಿ ನಮ್ಮ ಸುವಾರ್ತೆಯು 5 ಸಾಗರಗಳು ಮತ್ತು 6 ಖಂಡಗಳಲ್ಲಿ ಹರಡಿ ಲೋಕದಾದ್ಯಂತ ಎಲ್ಲಾ ಖಂಡಗಳಲ್ಲಿ ದೇವರ ಚೀಯೋನ್ ಸ್ಥಾಪನೆಯಾಗುವಂತೆ ದೇವರು ನಮಗೆ ತಮ್ಮ ಶ್ರೇಷ್ಠ ಕೃಪೆ ಮತ್ತು ಆಶೀರ್ವಾದಗಳನ್ನು ದಯಪಾಲಿಸಿದ್ದಾರೆ. ಮನುಕುಲದ ಆತ್ಮರಕ್ಷಣೆಗಾಗಿ ದೇವರ ಕೆಲಸದಲ್ಲೂ ಒಂದು ಪ್ರಾರಂಭವಿತ್ತಲ್ಲವೇ? ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟುಮಾಡಿದನು. ಸ್ಪಷ್ಟವಾಗಿ ಆದಿ ಎಂದರೆ ಪ್ರಾರಂಭ ಎಂದು ಬರೆಯಲಾಗಿದೆ. ದೇವರು ಪ್ರಾರಂಭಿಸಿದಾಗ ಅವರು ನಂತರ ಸಾಧಿಸುವ ಆತ್ಮರಕ್ಷಣೆಯ ಮಹಾ ಯೋಜನೆಯನ್ನು ರೂಪಿಸಿದರು. ಎಲ್ಲಾ ಜನರಿಗೆ ಸುವಾರ್ತೆ ಸಾರಲಾಗುವುದು ಮತ್ತು ಚೀಯೋನಿನ ಎಲ್ಲಾ ಪ್ರೀತಿಯ ಸಹೋದರ ಸಹೋದರಿಯರು ರಕ್ಷಿಸಲ್ಪಟ್ಟು ತಮ್ಮ ಪರಲೋಕ ಮನೆಗೆ ಹಿಂತಿರುಗುತ್ತಾರೆ ಎಂಬ ನಿರೀಕ್ಷೆಯನ್ನು ನೀವು ಹಂಚಿಕೊಳ್ಳುತ್ತೀರಾ? ಇದು ನಾವೆಲ್ಲರೂ ಹೊಂದಿರುವ ಮನಸ್ಸಾಗಿದೆ.